ಒಂದೇ ದಿನ 70 ಜನರದ್ದು ಊಟದ ಆರ್ಡರ್ ತಗೊಂಡಿದ್ದೀನಿ. ಒಬ್ರದ್ದು ಗೃಹ ಪ್ರವೇಶ, ಇನ್ನೊಬ್ರದ್ದು ಬರ್ತ್ಡೇ ಪಾರ್ಟಿ. ಎರಡೂ ಕೂಡ ಡಿಫ್ರೆಂಟ್ ಮೆನ್ಯೂ. ಮಧ್ಯರಾತ್ರಿ 3 ಗಂಟೆಗೆ ಎದ್ದು 105 ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಕೈಯಲ್ಲಿ ಮಾಡೋದು ತುಂಬಾ ಟೈಮ್ ಹಿಡಿಯುತ್ತೆ. ಶ್ರೀಮತಿ ಕಿಚನ್ ಸೊಲ್ಯೂಷನ್ ಅವರಿಂದ ರೊಟ್ಟಿ ಮಷೀನ್ ಇಂಡಿಯಾದಿಂದ ತರಿಸಿದ್ದೀನಿ. ಇದರಲ್ಲಿ ಅವರು ಒಳ್ಳೆ ಕ್ವಾಲಿಟಿ ಬಟರ್ ಶೀಟ್ಸ್ 2 ಪೀಸ್ ನ ಕೊಟ್ಟಿದ್ದಾರೆ. ಆರಾಮಾಗಿ ರೊಟ್ಟಿ ಎಷ್ಟನ ಮಾಡ್ಕೋಬಹುದು. 1.5 ಗಂಟೆನಲ್ಲಿ 3 ಹಂಚಿಟ್ಕೊಂಡು 105 ರೊಟ್ಟಿ ಫಟಾಫಟ್ ಅಂತ ಮುಗಿಸ್ಬಿಟ್ಟೆ. ಹಾಗೆ ಈ ಮಷಿನ್ ಬಳಸ್ಕೊಂಡು ಚಪಾತಿ ಬೇಳೆ ಒಬ್ಬಟ್ಟು ಕೂಡ ಮಾಡಿದೀನಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ನೀವು ಆರ್ಡರ್ ಮಾಡಬಹುದು. 3 ಗಂಟೆಗೆಲ್ಲ ಎದ್ದು ಮಿಕ್ಸಿ ಆನ್ ಮಾಡ್ಕೊಂಡು ಮಸಾಲೆ ರುಬ್ಕೊಳ್ಳಂಗಿಲ್ಲ, ಪಕ್ಕದ ಮನೆಯವರಿಗೆ ಡಿಸ್ಟರ್ಬ್ ಆಗುತ್ತೆ. ಹಿಂದಿನ ದಿನನೇ ಮಸಾಲೆ ರುಬ್ಬಿಟ್ಕೊಂಡಿದ್ದೆ. ಬೆಳಿಗ್ಗೆ ಎದ್ದು ಅಡಿಗೆ ಮಾಡಿ ಒಬ್ರಿಗೆ 10:15ಗೆ, ಇನ್ನೊಬ್ರಿಗೆ ಮಧ್ಯಾಹ್ನ 2 ಗಂಟೆಗೆ ಊಟನ ಡೆಲಿವರ್ ಮಾಡಿದೀವಿ. ಬರ್ತ್ಡೇ ಪಾರ್ಟಿ ಮೆನ್ಯೂ ಹೀಗಿದೆ: ಉಪ್ಪು ಉಪ್ಪಿನಕಾಯಿ, ಹಪ್ಪಳ, ಬೀನ್ಸ್ ಕ್ಯಾರೆಟ್ ಪಲ್ಯ, ಕೋಸಂಬರಿ, ಮದ್ದೂರ್ ವಡೆ, ಅಕ್ಕಿ ರೊಟ್ಟಿ, ಅವರೆಕಾಳು ಸಾಗು, ಪುಳಿಯೋಗರೆ, ಜಾಮೂನು, ಬೇಳೆ ಒಬ್ಬಟ್ಟು, ತುಪ್ಪ, ಕಾಯಿ ಹಾಲು, ಬಿಳಿ ಅನ್ನ, ತರಕಾರಿ ಹುಳಿ, ಒಬ್ಬಟ್ಟು ರಸಂ, ಮಸಾಲಾ ಮಜ್ಜಿಗೆ, ಫ್ರೂಟ್ ಸಲಾಡ್, ಇದ್ರ ಜೊತೆಲಿ ಬಾಳೆ ಎಲೆ. ಇದೆಲ್ಲದನ್ನು 10:15ಗೆ ಡೆಲಿವರ್ ಮಾಡಿದೀವಿ. ಇದಾದ್ಮೇಲೆ ಇನ್ನೊಬ್ಬರದ್ದು ಆರ್ಡರ್ ಗೃಹ ಪ್ರವೇಶ. ಅದರದ್ದು ಮೆನ್ಯೂ ಹೀಗಿದೆ: ಹಪ್ಪಳ, ಕಾಂಗ್ರೆಸ್, ಮದ್ದೂರ್ ವಡ, ಚಟ್ನಿ, ಅಕ್ಕಿ ರೊಟ್ಟಿ, ಪನ್ನೀರ್ ಟಿಕ್ಕಾ ಕರಿ, ಅವರೆಕಾಳು ಮೆಂತ್ಯ ಸೊಪ್ಪಿನ ಪಲಾವ್, ಬಿಳಿ ಅನ್ನ, ಹುರುಳಿಕಾಳು ಬಸ್ಸಾರು, ಪಲ್ಯ, ಡ್ರೈ ಜಾಮೂನ್, ಕಾಯಿ ಒಬ್ಬಟ್ಟು. ಇದೆಲ್ಲ 2 ಗಂಟೆಗೆ ಡೆಲಿವರ್ ಮಾಡಿದೀವಿ. ನಮ್ಮನ್ನ ಇನ್ವೈಟ್ ಮಾಡಿರೋದ್ರಿಂದ ನಾವು ಕೂಡ ಬಂದಿದೀವಿ. ನೀವು ಲಂಡನ್ ನಲ್ಲಿದ್ದು ನಿಮ್ಮನೆ ಇವೆಂಟ್ಗೆ ಕರ್ನಾಟಕದ ಊಟ ಬೇಕು ಅಂದ್ರೆ ದೀಪಿಕಾಸ್ ಮನೆ ತಿಂಡಿನ ಕಾಂಟ್ಯಾಕ್ಟ್ ಮಾಡಿ.